ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕ್ಕಪೇಟೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ರೆಡಿಯಾಗಿ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ತರಬೇಕು. ಬಸ್ ಬಂತು, ಹೋಗೋಣ. ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಇವತ್ತು ಚಿಕ್ಕಪೇಟೆಯಲ್ಲಿ ಏನು ತರ್ತೀವಿ ಅಂದರೆ ಸೀರೆ ತರಬೇಕು ಫ್ರೆಂಡ್ಸ್. ಅದಕ್ಕೆ ಹೋಗ್ತಾ ಇರೋದು ಚಿಕ್ಕಪೇಟೆಗೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಇಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾನು ಬೇರೆ ಬಟ್ಟೆ ತರಬೇಕಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಡಿಮೆ ಇದೆ. ವಿಧಾನಸೌಧ ಮುಂದ್ಗಡೆಯಿಂದ ಹೋಗ್ತಾ ಇದೆ ಫ್ರೆಂಡ್ಸ್ ಬಸ್ಸು. ಯಾವಾಗಲೂ ಅಷ್ಟೇ ಮಾರ್ಕೆಟಿಂದ ಹೋಗ್ಬೇಕಾದ್ರೆ ಅಲ್ಲಿಂದನೇ ಹೋಗಬೇಕು. ಬಸ್ಸು ವಿಧಾನಸೌಧ ಹತ್ರ ಹೋಗ್ತಾ ಇದೆ. ಮೋಡ ಬೇರೆ ಸಿಕ್ಕಾಪಟ್ಟೆ ಆಗಿದೆ. ಮಳೆ ಬರೋ ಎಲ್ಲ ಚಾನ್ಸಸ್ಗಳಿದ್ದಾವೆ. ಆಲ್ರೆಡಿ ಬಂದು ಹೋಗಿದೆ ಒಂದು ಟೈಮು. ಇನ್ನು ಮೋಡ ಬರ್ತಾ ಇದೆ. ಚಿಕ್ಕಪೇಟೆಗೆ ರೀಚ್ ಆಗತ್ಲೇ ಫ್ರೆಂಡ್ಸ್, ಚಿಕ್ಕಪೇಟೆಲೆಲ್ಲ ಇಷ್ಟಕ್ಕೊಂದು ನೀರು ಹರಿತಾ ಇತ್ತು. ನಾವು ಹೋದಾಗ ಇಷ್ಟಕ್ಕೊಂದು ನೀರು, ಮಳೆ ನೀರು ಫ್ರೆಂಡ್ಸ್. ದಾರಿಲೆಲ್ಲ ಸಿಕ್ಕಾಪಟ್ಟೆ ಹರಿತಾ ಇದೆ. ನಮ್ಗೆ ಏನಕ್ಕಾದ್ರೂ ಚಿಕ್ಕಪೇಟೆಗೆ ಹೋದ್ವಿ ಅಂತ ಅನಿಸ್ಬಿಡ್ತು. ಆ ಕಡೆ ಬರೋಕ್ಕೂ ಇಲ್ಲ, ಹೋಗೋಕ್ಕೂ ಇಲ್ಲ, ಆ ಥರ ಆಗ್ಬಿಡ್ತು. ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟು ನೀರೆಲ್ಲ ದಾರಿಲಿ ಹರಿತಾ ಇತ್ತು. ಸೊ ಮತ್ತೆ ಬಂದುಬಿಟ್ಟಿದ್ದೀವಿ. ಏನಾದರೂ ಒಂದು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಡ್ಕೊಂಡು. ಹೊಳೆ ಥರ ಹರಿತಾ ಇದೆ. ಎಲ್ಲಿ ತಗ್ಗಿದೆ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಿಂಗೆ ಹೋಗ್ತಾ ಇದ್ದೀವಿ. ಸಾರಿ ಕಲೆಕ್ಷನ್ ನೋಡ್ಕೊಂಬಿಟ್ಟು ಸಾರಿ ತರಬೇಕಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಏನೋ ಶಾಪಿಂಗ್ ಮಾಡೋಣ ಅಂತಲೇ ಚಿಕ್ಕಪೇಟೆಗೆ ಹೋಗ್ತಾ ಇರೋದು. ಬಟ್ ಈ ಮಳೆ ನೋಡಿದ್ರೆ ಏನು ತೊಗೊಳ್ಳೋದೇ ಬೇಡ, ರಿಟರ್ನ್ ಹೋಗೋಣ ಅನ್ನಿಸ್ತಾ ಇದೆ. ಆದರೂ ಏನು ಮಾಡೋದು, ಮತ್ತು ಕಷ್ಟಪಟ್ಟು ಬಂದಿದ್ದೀವಿ, ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇರೋದು. ಅಪ್ಪ, ನೀರು ಎಲ್ಲಿಂದ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಹೊಳೆ ಥರ ಹರಿತಾ ಇದೆ. ನಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಅದರಲ್ಲೇ ನಡ್ಕೊಂಡು ಬಂದ್ವಿ. ಸಾರಿ ಶಾಪಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಈ ಮಳೆಯಿಂದಾಗಿ ಬೇಗ ಬರಬೇಕನ್ನೋ ಒಂದು ಉದ್ದೇಶದಿಂದ ಬೇಗ ತೊಗೊಂಡು ಬಂದುಬಿಟ್ವಿ ಅರ್ಜೆಂಟಲ್ಲಿ. ನೆಕ್ಸ್ಟ್ ಟೈಮ್ ಹೋದಾಗೆ ನಾನು ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ಶಾಪಿಂಗ್ದು.